ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 6 ಗಂಟೆಗೆ ಎದ್ದು ರೆಡಿಯಾಗಿ ರೂಮನ್ನು ಚೆಕ್ಔಟ್ ಮಾಡಿಕೊಂಡು ಹೊರಟ್ವಿ. ಹಾಗೆ ಹೊರಗಡೆ ಬಂದ ನೋಡಿದ್ರೆ ತುಂಬಾ ಪಾರಿಜಾತ ಹೂಗಳು ಬಿದ್ದಿದ್ವು. ಅವತ್ತು ಗುರುವಾರ ಕೂಡ ಆಗಿರೋದ್ರಿಂದ ರಾಯರ ಮಠ ಕೂಡ ಅಲ್ಲೇ ಹತ್ರದಲ್ಲೇ ಇತ್ತು. ಹಾಗೆ ರಾಯರ ದರ್ಶನವನ್ನ ಮಾಡ್ಕೊಂಡು ಹೋಗೋಣ ಅಂತ ಹೂವನ್ನೆಲ್ಲ ಆರಿಸ್ಕೊಂಡು ರಾಯರಿಗೆ ಕೊಟ್ಟು ಆಶೀರ್ವಾದ ತಗೊಂಡು ಹೊರಟ್ವಿ. ಆಮೇಲೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಮನೆ ಕೂಡ ಅಲ್ಲೇ ಹತ್ರದಲ್ಲೇ ಇತ್ತು. ಅವರನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಅವರು ಆನ್ ದ ವೇಯಲ್ಲಿ ಯಾವ್ಯಾವ ಟೆಂಪಲ್ಗಳು ಸಿಗುತ್ತೆ, ಯಾವ್ದು ಚೆನ್ನಾಗಿದೆ ಅಂತ ಎಲ್ಲ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ನಾವು ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಅವ್ರಿಗೂ ಬಾಯ್ ಹೇಳ್ಬಿಟ್ಟು ಮಾರ್ನಿಂಗ್ ವೈಬ್ಸ್ನ ಎಂಜಾಯ್ ಮಾಡ್ತಾ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಾಗೆ ಫಸ್ಟ್ ಹೋಗಿದ್ದು ಅಲ್ಲೇ ಸ್ವಲ್ಪ ದೂರದಲ್ಲಿರೋದು ದ್ವಾರಕಾ ತಿರುಮಲ ಟೆಂಪಲ್ಗೆ. ಸೇಮ್ ತಿರುಪತಿ ಥರನಿದೆ. ತಿರುಪತಿನೇ ನೋಡಿದಾಗಾಯ್ತು. ಇಲ್ಲಿನೂ ಫೋನ್ ಕೂಡ ಅಲೌಡ್ ಇರಲಿಲ್ಲ. ಫೋನ್ ಕೌಂಟರ್ನಲ್ಲಿ ಇಟ್ಬಿಟ್ಟು ದೇವರ ದರ್ಶನ ಮಾಡಿ ಹೊರಗಡೆ ಇರೋ ಗೋಶಾಲೆಯಲ್ಲಿ ಗೋವುಗಳ ದರ್ಶನವನ್ನು ಮಾಡಿಕೊಂಡು ಗೋವುಗಳ ಆಶೀರ್ವಾದವನ್ನು ತಗೊಂಡು ಅಲ್ಲಿ ವಡೆ ಪ್ರಸಾದ ಕೊಡ್ತಾ ಇದ್ರು. ಅದೇ ತರ ಆ ವಡೆ ಪ್ರಸಾದವನ್ನು ತಗೊಂಡು ಅದನ್ನ ತಿಂತ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಮಧ್ಯಾಹ್ನ ಆಗಿತ್ತು. ನಿದ್ರೆ ಬರೋ ತರ ಇತ್ತು. ಒಂದು ಟೀ ಕುಡಿಯೋಣ ಅಂತ ಗಾಡಿ ನಿಲ್ಸಿದ್ರೆ ಅದೇ ಟೀ ಶಾಪ್ ಅಲ್ಲಿ ನಿಂತ್ಕೊಂಡು ನೋಡಿ ನಮ್ ಅಂಕಲ್ ಹಿಂಗೆ ಪೋಸ್ ಕೊಡ್ತಾ ಇದ್ದಾರೆ ಅಂತ. ಸೊ ಅವ್ರಿಗೆ ಯಾಕೆ ಬೇಜಾರ್ ಮಾಡೋದು ಅಂದ್ಬಿಟ್ಟು ಹಾಗೆ ಸ್ವಲ್ಪ ಫೋಟೋಸ್ನ ತಗೊಂಡು ಮತ್ತೆ ಹೊರಟ್ವಿ. ಒಂದ್ ಬೇಜಾರಾಗೋ ಸಂಗತಿ ಏನಂತಂದ್ರೆ ಎಲ್ಲಾ ಟ್ರಿಪ್ ಅಲ್ಲೂ ಈ ತರ ಒಬ್ರು ಇದ್ದೇ ಇರ್ತಾರೆ ಅಲ್ವಾ. ನಾನು ಎಲ್ರ ಫೋಟೋನು ಚೆನ್ನಾಗಿ ತೆಗಿತಾ ಇರ್ತೀನಿ, ಎಲ್ರಿಗೂ ಫೋಟೋಗ್ರಾಫರ್ ಆಗಿರ್ತೀನಿ. ಆದ್ರೆ ನನ್ನ ಫೋಟೋ ಒಬ್ರು ಚೆನ್ನಾಗಿ ತೆಗಿಯೋರಿಲ್ಲ. ತುಂಬಾ ಬೇಜಾರಾಗುತ್ತಲ್ವಾ. ನಿಮ್ ಗ್ರೂಪ್ ಅಲ್ಲೂ ಯಾರಾದ್ರೂ ಈ ತರ ಇದ್ದೇ ಇರ್ತಾರೆ. ಸೊ ಕಮೆಂಟ್ ಮಾಡಿ. ನೆಕ್ಸ್ಟ್ ಹೊರಟಿದ್ದು ಅನಾವರಂ ನಲ್ಲಿರುವ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಟೆಂಪಲ್ಗೆ. ಅಲ್ಲಿಯೂ ದೇವರ ದರ್ಶನವನ್ನ ಮಾಡಿಕೊಂಡು ಇರುತ್ತಲ್ಲ ನಮ್ದು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಅಲ್ಲಿ ತಲುಪೋಷ್ಟರಲ್ಲಿ ಸಂಜೆ ಆಗಿತ್ತು. ಇದು ಸಿಂಹಾಚಲಂ ಟೆಂಪಲ್. ಇದು ಇರೋದು ವಿಶಾಖಪಟ್ಟಣಂ ಅಲ್ಲಿ. ಇಲ್ಲಿ ಜನ ಫುಲ್ ರಶ್ ಇದ್ರು. ಆದ್ರೂ ದರ್ಶನ ಮಾಡಿಕೊಂಡು ಹಾಗೆ ಬೆಟ್ಟದಿಂದ ಕೆಳಗೆ ಬಂದು ಇಲ್ಲಿರೋ ಕೆಫೆಯಲ್ಲಿ ತುಂಬಾ ಹಸುವಾಗ್ತಿತ್ತು ಅಂತ ಏನಾದ್ರೂ ಲೈಟ್ ಆಗಿ ತಿಂದು ಕಾಫಿ ಕುಡಿದು ಮತ್ತೆ ಹೊರಟಿದ್ದು ಒಡಿಶಾ ಕಡೆಗೆ. ಡೀಸೆಲ್ ಖಾಲಿ ಆಗಿತ್ತು ಅಂತ ಡೀಸೆಲ್ ಹಾಕ್ಸ್ಕೊಂಡು ನಮ್ಗೆ ತುಂಬಾ ಹಸುವಾಗ್ತಾ ಇತ್ತು. ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ಒಂದು ಹೋಟೆಲ್ಗಳು ಚೆನ್ನಾಗಿರ್ಲಿಲ್ಲ. ಸೊ ಹೋಟೆಲ್ ಹುಡುಕಿ ಸಾಕಾಗಿ ಕೊನೆಗೆ ಯಾವುದೋ ಒಂದು ಸಿಕ್ಕಿದ್ರೆ ಸಾಕಪ್ಪ ಅನ್ನೋವಾಗ ಈ ಹೋಟೆಲ್ ಸಿಕ್ತು. ಇಲ್ಲಿ ಊಟ ಮುಗಿಸ್ಕೊಂಡು ಹೊರಟ್ವಿ. ಇವತ್ತು ಪೂರಿ ರೀಚ್ ಆಗ್ಲೇಬೇಕು ಅಂತಾನೆ ಹೊರಟಿದ್ದು, ಬಟ್ ಆಗಿದ್ದೇ ಬೇರೆ. ಗೂಗಲ್ ಮ್ಯಾಪ್ ನಂಬ್ಕೊಂಡು ಹೋದ್ವಿ. ಅದು ನೋಡಿದ್ರೆ ನೀರಿನ ಮಧ್ಯ ನಿರ್ಜನ ರೋಡಲ್ಲಿ ಕರ್ಕೊಂಡೋಯ್ತು. ಒಂದು ವೆಹಿಕಲ್ ಇರ್ಲಿಲ್ಲ, ಸುತ್ತ ನೀರು. ಭಯನೂ ಆಗ್ತಿತ್ತು. ಅದು ಚಿಲ್ಕಾ ಲೇಕ್ ಅಂತೆ. ರೀಚ್ ಆದ್ವಿ. ಅಲ್ಲಿ ತುಂಬಾ ಗಾಡಿಗಳು ವೇಟ್ ಮಾಡ್ತಾ ಇದ್ವಿ. ನಮ್ ಸಿಗಂದೂರಲ್ಲಿ ಇತ್ತಲ್ಲ ಆ ತರ ಲಾಂಚ್ ಅಲ್ಲಿ ಹೋಗ್ಬೇಕು ಅಂತ ಅವ್ರು ಹೇಳಿದ್ರು. ಇನ್ನೇನ್ ಮಾಡೋದು, ಬರೋದು ಬಂದಿದೀವಿ ಅಂತ ಕಾರಲ್ಲೇ ಮಲ್ಕೊಂಡು 3 hours ವೇಟ್ ಮಾಡಿದ ಮೇಲೆ ಒಬ್ಬ ಬಂದು ಹೇಳ್ತಾನೆ, ಇಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಗಾಡಿಗಳು ಜಾಸ್ತಿ ಇದೆ, ರಿಟರ್ನ್ ಹೋಗಿ ಅಂತ ಎಲ್ಲರೂ ಕಳಿಸ್ಬಿಟ್ಟ. ಬೆಳಗ್ಗೆ 3 ಗಂಟೆ ಆಗಿತ್ತು. ಇನ್ನೇನು ಮಾಡೋದು, ಇಲ್ಲಿ ವೇಟ್ ಮಾಡೋದ್ರಲ್ಲಿ ಯಾವುದೇ ಯೂಸ್ ಇಲ್ಲ ಅಂತ ಅಂದ್ಕೊಂಡು ಮತ್ತೆ ಮ್ಯಾಪ್ ಹಾಕ್ಕೊಂಡು ರಿಟರ್ನ್ ಹೊರಟ್ವಿ. ಒಂದು 40 ಕಿಲೋಮೀಟರ್ ಹೋಗಿದ್ವೇನೋ, ಯಾವುದೋ ಹಳ್ಳಿ ರೋಡಲ್ಲೆಲ್ಲ ಕರ್ಕೊಂಡು ಹೋಯ್ತು. ಅಂತೂ ಫೈನಲಿ 7:30ಗೆಲ್ಲ ಪೂರಿ ರೀಚ್ ಆದ್ವಿ. ಸೊ ನೀವೇನಾದ್ರೂ ಹೋಗೋರಿದ್ರೆ ಈ ರೂಟ್ ಏನಾದ್ರೂ ನಿಮ್ ಮ್ಯಾಪಲ್ಲಿ ತೋರಿಸಿದ್ರೆ ದಯವಿಟ್ಟು ಹೋಗಿ ಸಿಕ್ಕಾಕೋಬೇಡಿ. ಇನ್ನೇನು ಬಂದು ರೀಚ್ ಆದ್ವಿ ಅಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳೋಷ್ಟ್ರಲ್ಲಿ ಇನ್ನೊಂದು ಚಾಲೆಂಜ್ ಕಾದಿತ್ತು. ಅದೇ ಇಲ್ಲಿ ರೂಮ್ ಹುಡ್ಕೋದು. ಹೋಟೆಲ್ ಹುಡ್ಕೋಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂತಂದ್ರೆ ಕ್ಲೀನ್ ಇಲ್ಲ. ಕ್ಲೀನ್ ಇದ್ರೆ ಹೆವಿ ರೇಟ್ ಹೇಳ್ತಾರೆ. ಮೇನ್ ಆಗಿ ಪಾರ್ಕಿಂಗ್ ಪ್ರಾಬ್ಲಮ್ ಅಂತೂ ಸಿಗೋದೇ ಇಲ್ಲ. ಗಾಡಿ ಎಲ್ಲೋ ಪಾರ್ಕ್ ಮಾಡ್ಬಿಟ್ಟು ಅಲ್ಲೇ ಬೀಚ್ ಹತ್ರ ಒಂದು ಲೈಟ್ ಹೌಸ್ ಇದೆ, ಆ ಲೈಟ್ ಹೌಸ್ ಹತ್ರ ಪಾರ್ಕ್ ಮಾಡ್ಬೇಕಂತೆ. ಅಲ್ಲಿ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಬೇರೆ ವೆಹಿಕಲ್, ಅಲ್ಲಿಯ ಪ್ರೈವೇಟ್ ವೆಹಿಕಲ್, ಆಟೋ ಅಥವಾ ಕ್ಯಾಬ್ಗಳಲ್ಲಿ ನಾವು ಎಲ್ಲಿ ಹೋಟೆಲ್ ಇದೆ ಅಲ್ಲ ಅಲ್ಲಿಗೆ ಬರ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ಹುಡುಕಿ ಸಾಕಾಗಿ ಲಾಸ್ಟ್ಗೆ ಯಾವುದೋ ಒಂದು ಹೋಟೆಲ್ ಸಿಕ್ತು. ಪಾರ್ಕಿಂಗ್ ಕೂಡ ಸ್ವಲ್ಪ ದೂರದಲ್ಲೇ, ಹೋಟೆಲಿಂದ ಸ್ವಲ್ಪ ದೂರದಲ್ಲೇ ಕೊಟ್ರು. ಸೊ ಇಷ್ಟೊಂದು ಹುಡುಕಿದ್ದಕ್ಕೂ ಸಾರ್ಥಕ ಆಯ್ತು ಅಂದ್ಬಿಟ್ಟು ಖುಷಿ ಆಯ್ತು. ಹೋಟೆಲ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಪರವಾಗಿಲ್ಲ, 1700ಗಿಲ್ಲ ಒಂದು ಒಳ್ಳೆ AC ರೂಮೇ ಸಿಕ್ತು. ಇದಾಗಿತ್ತು ಪೂರಿ ರೀಚ್ ಆಗೋವರೆಗೆ. ಎಲ್ಲೆಲ್ಲಿ ಹೋಗಿದ್ವಿ, ಏನೇನ್ ಮಾಡಿದ್ವಿ ಅನ್ನೋದು. ಮುಂದೆ ಪೂರಿಲಿ ಎಲ್ಲೆಲ್ಲಿ ಹೋಗಿದ್ವಿ, ಏನೇನ್ ನೋಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೀವಿನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ಬಾಯ್.